ನೆರೆಯ ರಾಜ್ಯ ಕೇರಳದಲ್ಲಿ JN1 ಉಪತಳಿ ಪತ್ತೆಯಾಗಿದೆ. ರಾಜ್ಯದಲ್ಲಿ ದಿನದಿಂದ ದಿನಕ್ಕೆ ಕೋವಿಡ್ ಪ್ರಕರಣಗಳ ಸಂಖ್ಯೆ ಏರಿಕೆ ಆಗ್ತಾ ಇದೆ. ಇದು ಸಹಜವಾಗಿ ರಾಜ್ಯದ ಜನರ ಆತಂಕವನ್ನ ಹೆಚ್ಚು ಮಾಡ್ತಾ ಇದೆ. ಆರಂಭದಲ್ಲಿಯೇ ಎಡುತ್ತಾ ಇದೆಯಾ ಹಾಗಾದ್ರೆ ಆರೋಗ್ಯ ಇಲಾಖೆ? ಹರಡುತ್ತಾ ಇರುವಂತಹ ಸೋಂಕು ಯಾವುದು ಅನ್ನೋದು ಇನ್ನೂ ಕೂಡ ನಿಗೂಢವಾಗ್ತಾ ಇದೆ. ರಾಜ್ಯದಲ್ಲಿ 271 ಸಕ್ರಿಯ ಪ್ರಕರಣಗಳಿದ್ರೂ ಕೂಡ ಸೋಂಕಿನ ಬಗ್ಗೆ ಮಾಹಿತಿ ಸಿಗ್ತಾ ಇಲ್ಲ. 21 ಕೋವಿಡ್ ಮಾದರಿಗಳು ರಾಷ್ಟ್ರೀಯ ವೈರಾಣು ಸಂಸ್ಥೆ ಪುಣೆಗೆ ರವಾನೆ ಮಾಡಲಾಗಿದೆ. ಇನ್ನೂ ಕೂಡ ಜಿನೋಮಿಕ್ ಸೀಕ್ವೆನ್ಸಿಂಗ್ ರಿಪೋರ್ಟ್ ಬಂದಿಲ್ಲ. JN1 ಸೋಂಕು ಪತ್ತೆಯಾದರೆ ಸೋಂಕು ಮತ್ತಷ್ಟು ಹಬ್ಬುವಂತಹ ಸಾಧ್ಯತೆ. ಈಗಾಗಲೇ WHO ಸ್ಪಷ್ಟಪಡಿಸಿದೆ, JN1 ಸೋಂಕು ಏನಿದೆ ಇದು ಮಾರಣಾಂತಿಕ ಅಲ್ಲ, ಅಪಾಯಕಾರಿ ಅಲ್ಲ, ಬಟ್ ನಿರ್ಲಕ್ಷ್ಯ ಬೇಡ ಅಂತೇಳಿ. ನೋಡಿ, RT-PCR ಮತ್ತು ರ್ಯಾಪಿಡ್ ಆಂಟಿಜೆನ್ ಟೆಸ್ಟ್ ಮೂಲಕ ಕೋವಿಡ್ ಪಾಸಿಟಿವ್ ಆರ್ ನೆಗೆಟಿವ್ ಅನ್ನು ಐಡೆಂಟಿಫೈ ಮಾಡ್ಬೋದು. ಬಟ್ ಅದು ಯಾವ ತಳಿ, ಡೆಲ್ಟಾ ಪ್ಲಸ್ ಅಥವಾ JN1 ಅಥವಾ ಒಮಿಕ್ರಾನ, ಇದನ್ನು ಪತ್ತೆ ಹಚ್ಚಬೇಕು ಅಂದರೆ ಜಿನೋಮಿಕ್ ಸೀಕ್ವೆನ್ಸಿಂಗ್ ಟೆಸ್ಟ್ಗೆ ಕಳಿಸಬೇಕಾಗುತ್ತೆ. ಅದು ಪುಣೆದಲ್ಲಿರುವಂತಹದ್ದು ಲ್ಯಾಬು. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಪ್ರಕಾಶ್, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಪ್ರಕಾಶ್, ಆರೋಗ್ಯ ಇಲಾಖೆ ಈ ಕೊರೋನಾದ ಹೆಜ್ಜೆಯನ್ನು ಪತ್ತೆ ಮಾಡುವಲ್ಲಿ ಎಲ್ಲಿ ಎಡುತ್ತಾ ಇದೆ ಅಂಥೇಳಿ, ಇದು ಯಾವ ರೀತಿಯ ಮುಂದಿನ ದಿನಗಳಲ್ಲಿ ಎಫೆಕ್ಟ್ ಆಗಬಹುದು ರಾಜ್ಯದ ಜನರ ಮೇಲೆ ಅಂಥೇಳಿ ಪ್ರಕಾಶ್? ಪ್ರೇಮ್, ಆರಂಭಿಕ ಹಂತಗಳಲ್ಲಿಯೇ ರಾಜ್ಯ ಸರ್ಕಾರ ಅಥವಾ ರಾಜ್ಯ ಆರೋಗ್ಯ ಇಲಾಖೆ ಎಡವ್ತಾ ಇದೆಯಾ ಅನ್ನುವಂತಹ ಅನುಮಾನಗಳು ಕೂಡ ಕಾಡ್ತಾ ಇದೆ. ಈಗಾಗಲೇ ರಾಜ್ಯದಲ್ಲಿ 271 ಸಕ್ರಿಯ ಪ್ರಕರಣಗಳಿದ್ದಾವೆ. ಈಗಾಗಲೇ 21 ಸ್ಯಾಂಪಲ್ಸ್ಗಳನ್ನು ಜಿನೋಮಿಕ್ ಸೀಕ್ವೆನ್ಸಿಗೆ ಕಳಿಸಲಾಗಿದೆ. ಆ ಒಂದು ವರದಿಯಲ್ಲಿ ಇದು ಯಾವ ತಳಿ ಅನ್ನುವಂಥದ್ದು ಸ್ಪಷ್ಟನೆ ಸಿಗುತ್ತೆ. ಸೊ ಈಗಾಗಲೇ NIV ಪುಣೆಗೆ ಈ ಒಂದು ಸ್ಯಾಂಪಲ್ಸ್ಗಳನ್ನು ಕಳಿಸಲಾಗಿದೆ. ಆ ರಿಪೋರ್ಟ್ ಬರೋದು 2 ರಿಂದ 3 ವಾರ ಆಗುತ್ತೆ ಅನ್ನುವಂಥದ್ದನ್ನು ವೈದ್ಯರು ಹೇಳ್ತಾರೆ. ಆದರೆ ಬೆಂಗಳೂರಲ್ಲೇ ಈ ಒಂದು ವೈರಾಣು ವಂಶವಾಹಿ ಏನಿದೆಯಲ್ಲ, ಸೊ ಆ ರಿಪೋರ್ಟನ್ನು, ಜಿನೋಮಿಕ್ ಸೀಕ್ವೆನ್ಸಿಂಗ್ ರಿಪೋರ್ಟನ್ನು ಇಲ್ಲೇ ಪರೀಕ್ಷೆಗೆ ಒಳಪಡಿಸಬಹುದಾಗಿತ್ತು. ಬೆಂಗಳೂರಲ್ಲಿ ವಿಕ್ಟೋರಿಯಾದಲ್ಲಿದೆ, ಜೊತೆಗೆ ನಿಮ್ಹಾನ್ಸ್, ಕಿದ್ವಾಯಲ್ಲಿ ಕೂಡ ಸುಮಾರು ಒಂದು 3-4 ಹಾಸ್ಪಿಟಲ್ಗಳಲ್ಲಿ ಈ ಒಂದು ಜಿನೋಮಿಕ್ ಸೀಕ್ವೆನ್ಸಿಂಗ್ ಪರೀಕ್ಷೆ ಮಾಡುವಂತಹ ಲ್ಯಾಬ್ಗಳಿದ್ದಾವೆ. ಸೊ ಅಲ್ಲಿಗೆ ಈ ಒಂದು ಸ್ಯಾಂಪಲ್ಸ್ಗಳನ್ನು ರವಾನೆ ಮಾಡಬಹುದಾಗಿತ್ತು. ತುರ್ತಾಗಿ ಅದರ ರಿಪೋರ್ಟ್ ಕೂಡ ಬರ್ತಾ ಇತ್ತು. ಈಗ ಪುಣೆಗೆ ಕಳಿಸಿರೋದ್ರಿಂದಾಗಿ 2 ರಿಂದ 3 ವಾರ ಆ ರಿಪೋರ್ಟ್ ಬರೋದಕ್ಕೆ ಆಗುತ್ತೆ. ಸೊ ಅಷ್ಟರಲ್ಲಿ ಈಗ ಯಾರು ಶಂಕಿತ ಸೋಂಕಿತರಿದ್ದಾರೆ ಅವರ ಮೇಲೆ ಆರೋಗ್ಯ ಇಲಾಖೆ ಅಧಿಕಾರಿಗಳು ಕೂಡ ನಿಗಾ ವಹಿಸಲಿಲ್ಲ. ಸೊ 21 ಸ್ಯಾಂಪಲ್ಸ್ಗಳ ಪೈಕಿ ಕೇವಲ 1-2 ಪ್ರಕರಣಗಳಲ್ಲಿ ಕೂಡ ಏನಾದರೂ JN.1 ಪ್ರಕರಣಗಳು ಕಂಡು ಬಂದ್ರೆ ಆ ರಿಪೋರ್ಟ್ ಬರುವ ವೇಳೆಗಾಗಲೇ ಸಾಕಷ್ಟು ಜನರಿಗೂ ಕೂಡ ಹಬ್ಬುವಂತಹ ಒಂದಿಷ್ಟು ಆತಂಕಗಳಿದಾವೆ. ಸೊ ಈಗ ಯಾರ ಸ್ಯಾಂಪಲ್ಸ್ಗಳನ್ನ ಇದೀಗ NIVಗೆ ಕಳಿಸಲಾಗಿದೆ, ಅವರ ಮೇಲೆ ತೀವ್ರವಾಗಿರುವಂತಹ ನಿಗಾವನ್ನ ಆರೋಗ್ಯ ಅಧಿಕಾರಿಗಳು ಮಾಡಬೇಕಾಗಿತ್ತು. ಆ ನಿಗಾ ವಹಿಸುವಂತದ್ದು ಕೂಡ ಯಾವುದು ಕೂಡ ಆಗ್ತಾ ಇಲ್ಲ. ಸೊ ಹೀಗಾಗಿ ಎಲ್ಲೋ ಒಂದು ಕಡೆ ಆತಂಕಗಳು ಕೂಡ ಸೃಷ್ಟಿಯಾಗುತ್ತೆ. ಆ ಒಂದು ರಿಪೋರ್ಟ್ ನಲ್ಲಿ ಏನಾದ್ರೂ ಮತ್ತೆ ರೂಪಾಂತರ ತಳಿ ಇದೆ ಅನ್ನುವಂಥದ್ದು ಏನಾದ್ರೂ ರಿಪೋರ್ಟ್ ಬಂದ್ರೆ ಆ ಒಬ್ಬ ಸೋಂಕಿತರಿಂದ ಬೇರೆದವ್ರಿಗೂ ಕೂಡ ಹಬ್ಬುವಂತಹ ಸಾಧ್ಯತೆಗಳ ಆತಂಕ ಇದೀಗ ಹೆಚ್ಚಾಗ್ತಾ ಇದೆ. ಪ್ರೇಮ್, ಥ್ಯಾಂಕ್ ಯು ಪ್ರಕಾಶ್ ತಮ್ಮೆಲ್ಲ ಮಾಹಿತಿಗಾಗಿ.